ಪ್ರೆಗ್ನೆನ್ಸಿ ಟೈಮಲ್ಲಿ ಮಲ್ಟಿವೈಟಮಿನ್ ಟ್ಯಾಬ್ಲೆಟ್ಸ್ ಅಂತ ತೊಗೊಂಡ್ರೆ ಅಯನ್, ಕ್ಯಾಲ್ಶಿಯಮ್ ಆ್ಯಂಡ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸು. ಫಸ್ಟು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸು ಬಿಫೋರ್ ಟ್ರೈಂಗ್ ಫಾರ್ ದ ಪ್ರೆಗ್ನೆನ್ಸಿ ಫಸ್ಟ್ 3 ಮಂತ್ಸಲ್ಲಿ ತೊಗೊಂಡು ಅದಾದಮೇಲೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿ. ಫೋಲಿಕ್ ಆ್ಯಸಿಡ್ ಆಲ್ರೆಡಿ ಇಂಡಿಯನ್ ಫೀಮೇಲ್ಸಲ್ಲಿ ಡೆಫಿಷಿಯಂಟ್ ಇರುತ್ತೆ, ಇನ್ಕ್ಲೂಡಿಂಗ್ ದ ಅಯನ್ ಕಂಟೆಂಟ್ ಆಲ್ಸೋ. ಸೊ ಫಸ್ಟ್ 3 ಮಂತ್ಸಲ್ಲಿ ನೀವು ಈ ಫೋಲಿಕ್ ಆ್ಯಸಿಡ್ನ ತೊಗೊಂಡು ಅದಾದಮೇಲೆ ಕನ್ಸೆಪ್ಷನ್ ಆದರೆ ಫೀಟಲ್ ಬ್ರೈನ್ ಡೆವಲಪ್ಮೆಂಟು ಚೆನ್ನಾಗಿರುತ್ತೆ. ಸೊ ದ ನೆಕ್ಸ್ಟ್ ಥಿಂಗ್ ಇಸ್ ಫಸ್ಟ್ 3 ಮಂತ್ಸಲ್ಲಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಡೋಂಟ್ ಟೇಕ್ ಎನಿ ಮೆಡಿಕೇಷನ್ ವಿತೌಟ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್. ಯಾಕೆ ಅಂದರೆ ಫೀಟಲ್ ಪಾರ್ಟ್ಸ್ ಎಲ್ಲನೂ ಆರ್ಗನೋಜೆನಿಸಿಸ್ ಈ ಫಸ್ಟ್ 3 ಮಂತ್ಸಲ್ಲಿ ನಡೀತಾ ಇರುತ್ತೆ. ನೀವೇನೋ ಒಂದು ತಿನ್ನಲಿ, ಏನೇ ಒಂದು ತೊಗೊಳ್ಳಿ, ವಿಲ್ ಎಫೆಕ್ಟ್ ದ ಬೇಬಿ. So try not to take any medications without the doctor's prescription in the first 3 months of the pregnancy. So second thing is about the iron calcium. Okay, so iron tablets ke bandre nama Indian females ge already there is iron deficiency, most of them, so try to keep your hemoglobin levels more than 11 to 11.5 grams. So what you have to do, first thing comes the food ಅಲ್ಲಿ ಚೆನ್ನಾಗಿ iron rich foods ತೊಗೊಳ್ಳಿ. ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮಗೆ ಅಯನ್ ಆ್ಯಂಡ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕಾಗುತ್ತೆ. ಯಾಕೆ ಅಂದರೆ ನಿಮಗೆ ಅಯನ್ ರಿಕ್ವೈರ್ಮೆಂಟ್ ಮತ್ತು ಕ್ಯಾಲ್ಶಿಯಂ ರಿಕ್ವೈರ್ಮೆಂಟ್ ಫಾರ್ ದ ಬೋನ್ ಹೆಲ್ತ್, ಬ್ರೆಸ್ಟ್ ಮಿಲ್ಕ್ ಸೆಕ್ರೇಷನ್ಸ್ ಆ್ಯಂಡ್ ಆಲ್ಸೋ ಫಾರ್ ದ ಬೇಬೀಸ್ ಗ್ರೋತ್, ಎವ್ರಿಥಿಂಗ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ಆ್ಯಂಡ್ ಅದರ ಒಂದು ಅಗತ್ಯ ಪ್ರೆಗ್ನೆನ್ಸಿ ಟೈಮಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಸೊ ದ ಸಪ್ಲಿಮೆಂಟ್ಸ್ ಆರ್ ವೆರಿ ಮಚ್ ಮಸ್ಟ್ ಟು ಬಿ ಟೇಕನ್. So how you can take it? You can take it in different formulations, like say iron tablets bandre e fumarate, sulfate, ascorbate, pyrophosphate, and there is something called as bisglycinate. So different formulations. ಕೆಲವೊಬ್ಬರಿಗೆ ವಾಮಿಟಿಂಗ್ ಇರುತ್ತೆ, ಅದಕ್ಕೆ ಒಂದು ಸ್ಪೆಸಿಫಿಕ್ ಅಯನ್ ಟ್ಯಾಬ್ಲೆಟ್ ಇರುತ್ತೆ. ಕೆಲವೊಬ್ಬರಿಗೆ ಕಾನ್ಸ್ಟಿಪೇಷನ್ ಆ್ಯಂಡ್ ಗ್ಯಾಸ್ಟ್ರೈಟಿಸ್ ಇರುತ್ತೆ, ಅದಕ್ಕೆ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಅಯನ್ ಟ್ಯಾಬ್ಲೆಟ್ ಇರುತ್ತೆ. ಕ್ಯಾಲ್ಶಿಯಂ ಟ್ಯಾಬ್ಲೆಟಲ್ಲೂ ಅಷ್ಟೇ ಈ ಸಿಟ್ರೇಟ್, ಓರೋಟ್ರೇಟ್, ಕಾರ್ಬನೇಟ್ ಅಂತ ಡಿಫ್ರೆಂಟ್ ಥಿಂಗ್ಸ್ ಇರುತ್ತೆ. So if at all you are not able to take it, ask the doctor and change the formulation such that you can take it, but take it. That is very important. And also supplement with the dietary intake also. And try not to take iron and calcium at a time. Iron calcium tablet ಒಂದೇ ಟೈಮ್ ತೊಗೊಂಡ್ರೆ ಈ ಕ್ಯಾಲ್ಶಿಯಂ ಬಂದ್ಬಿಟ್ಟು ಅಯನ್ ಅಬ್ಸಾರ್ಪ್ಷನ್ನ ತಡೆಯುತ್ತೆ. So try to take it in a different timing. Along with iron rich foods, try to take little bit of citrus foods, like say ಏನಾದರೂ ಆರೆಂಜಸ್ ಇಲ್ಲ ಅಯನ್ ರಿಚ್ ಫುಡ್ಸ್ ತೊಗೊಳ್ಳುವಾಗ ನಿಮಗೆ ಅಯನ್ ಅಬ್ಸಾರ್ಪ್ಷನ್ ಚೆನ್ನಾಗಿರುತ್ತೆ.